ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿ ವ್ರತಕ್ಕೋಸ್ಕರ ಕೆಲವೊಂದು ಮೀಶೋಯಿಂದ ಆರ್ಡರ್ ಮಾಡಿದ್ದೆ. ಬನ್ನಿ ಒಂದೊಂದನ್ನೇ ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಈಗ ನೋಡ್ತಾ ಇರ್ಬೋದು ಧೂಪ ಕೋನ್ಸ್. ಇವು ಫ್ರಾಗ್ನೆನ್ಸ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇನ್ನು ಪ್ಯಾಕೆಟ್ ಓಪನ್ ಮಾಡಿಲ್ಲ. ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಕ್ವಾಂಟಿಟಿ ಕೂಡ 3 ಪ್ಯಾಕೆಟ್ಸ್ ಇದೆ. ನಾನು ಪೇ ಮಾಡಿರೋದು 93 ರುಪೀಸ್. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಬ್ರಾಸ್ ದೀಪಗಳನ್ನ ಆರ್ಡರ್ ಮಾಡಿದ್ದೆ. ಅದು ಶಂಕು ಚಕ್ರನ ಆರ್ಡರ್ ಮಾಡಿದ್ದೆ. ಇನ್ನ ಸ್ಮಾಲ್ ಸೈಜ್ ಅಲ್ಲಿ ಮಾಡಿದ್ದು ನಾನು. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ, ಹೇಳ್ಬೇಕು ಅಂತಂದ್ರೆ ತುಂಬಾ ಇಷ್ಟ ಆಯ್ತು ಈ ಪ್ರಾಡಕ್ಟ್ ನನಗೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ದೀಪದ ಬತ್ತಿಗಳು. ಈ ಹಬ್ಬಕ್ಕೆ ದೀಪದ ಬತ್ತಿಗಳು ಬೇಕೇ ಬೇಕಲ್ವಾ, ಅದಕ್ಕೋಸ್ಕರ ನಾನು ತುಂಬಾ ಜಾಸ್ತಿನೇ ತರಿಸಿದ್ದೆ. 1100 ಏನೋ ಇದಾವೆ. ಇದಕ್ಕೆ ನಾನು ಪೇ ಮಾಡಿದ್ದು 90 ರುಪೀಸ್. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಲಾವಂಚ ಬೇರು. ಇದು ನೋಡ್ತಾ ಇರ್ಬೋದು ನೀವು, ಫ್ರಾಗ್ನೆನ್ಸ್ ಮಾತ್ರ ತುಂಬಾ ಚೆನ್ನಾಗಿ ಬರ್ತಿದೆ. ಕ್ವಾಂಟಿಟಿ ಕೂಡ ತುಂಬಾ ಚೆನ್ನಾಗಿದೆ. ಇದಕ್ಕೆ ನಾನು ಪೇ ಮಾಡಿದ್ದು 8 ರುಪೀಸ್. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ನಾನು ಕಾಪರ್ನ ಆರ್ಡರ್ ಮಾಡಿದೆ. ಆಕ್ಚುಲಿ ಹೇಗ್ ಬರುತ್ತೋ ಏನೋ ಅಂತ ಅನ್ಕೊಂಡಿದ್ದೆ. ನೀವು ನೋಡ್ತಾ ಇರ್ಬೋದು, ಕಾಪರ್ದು ನಾನು ಪಂಚಪಾತ್ರೆ ಉದ್ದರಣೆನ ಆರ್ಡರ್ ಮಾಡಿದ್ದೆ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಇದಕ್ಕೆ ನಾನು ಪೇ ಮಾಡಿರೋದು ಅರೌಂಡ್ 143 ರುಪೀಸ್ ಏನೋ ಪೇ ಮಾಡಿದ್ದೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ನಾನು ಸ್ಮಾಲ್ ಗಾಜಿನ ಬಳೆಗಳು ಬರ್ತಾವಲ್ಲ, ಅದನ್ನ ಆರ್ಡರ್ ಮಾಡಿದ್ರೆ. ಅದ್ರ ಜೊತೆಗೆ ಗೋಮತಿ ಚಕ್ರ, ಕವಡೆಗಳು ಮತ್ತೆ ಶ್ರೀಫಲ 2 ಇವೆಲ್ಲ ಇದ್ರ ಜೊತೆನೆ ಬಂದಿತ್ತು. ಇದಕ್ಕೆ ನಾನು ಪೇ ಮಾಡಿರೋದು ಅರೌಂಡ್ 200 ರುಪೀಸ್ ಏನೋ ಪೇ ಮಾಡಿದ್ದೀನಿ. ಇದಕ್ಕೆ ನೋಡ್ತಾ ಇರ್ಬೋದು, ಕಲರ್ ಕೂಡ ತುಂಬಾ ಚೆನ್ನಾಗಿದೆ, ಕ್ವಾಂಟಿಟಿ ಕೂಡ ಚೆನ್ನಾಗಿದೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನೇ ನಾನು ಆರ್ಡರ್ ಮಾಡಿದ್ದು. ನಾನು ಈ ವಸ್ತುಗಳೆಲ್ಲ ಹೇಗ್ ಬರುತ್ತೋ ಏನೋ ಅನ್ಕೊಂಡಿದ್ದೆ, ಆದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಕ್ವಾಲಿಟಿ ಎಲ್ಲ. ಇವುಗಳು ಡೆವಿಲ್ ಬ್ಯಾಟ್ ಮತ್ತೆ ಬಲಮುರಿ ಎಡಮುಡಿ ಮತ್ತೆ ಶ್ರೀಶಂಕುನ ಆರ್ಡರ್ ಮಾಡಿದ್ದೆ. ಇವು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು, ಖುಷಿ ಆಯ್ತು. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಬ್ಲೌಸ್ ಪೀಸ್ಗಳನ್ನ ಆರ್ಡರ್ ಮಾಡಿದ್ದೆ. ಇದನ್ನ ನಾನು ನೋಡೋಣ ಹೇಗ್ ಬರುತ್ತೆ ಅಂತ ಆರ್ಡರ್ ಮಾಡಿದ್ದೆ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. 10 ಇದೆ, ತುಂಬಾ ಚೆನ್ನಾಗಿದೆ. ಇದಕ್ಕೆ ನಾನು ಪೇ ಮಾಡಿದ್ದು ಅರೌಂಡ್ 200 ರುಪೀಸ್ ಏನೋ ಪೇ ಮಾಡಿದ್ದೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಬ್ರಾಸ್ ಐಟಮ್ ನ ಆರ್ಡರ್ ಮಾಡಿದ್ದೆ. ಅಂದ್ರೆ ಕರ್ಪೂರದ ಹಾರತಿ ಮತ್ತೆ ಸ್ಮಾಲ್ ಬ್ರಾಸ್ ಬೌಲ್ಗಳನ್ನ ಆರ್ಡರ್ ಮಾಡಿದ್ದೆ. ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ನನಗೆ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ನೋಡಿ ತುಂಬಾ ಇಷ್ಟ ಆಯ್ತು. ಬ್ರಾಸ್ ಐಟಮ್ಗಳು ಯಾವ ತರ ಇರುತ್ತೆ ಏನೋ ಅಂತ ಅನ್ಕೊಂಡಿದ್ದೆ. ಇದು ಪ್ಯಾಕ್ ಆಫ್ 4 ಇದೆ. ಇದಕ್ಕೆ ನಾನು ಪೇ ಮಾಡಿರೋದು ಅರೌಂಡ್ 200 ರುಪೀಸ್. ಮತ್ತೆ ಆ ಕರ್ಪೂರದ ಹಾರತಿಗೆ ನಾನು ಪೇ ಮಾಡಿರೋದು ಅರೌಂಡ್ 140 ರುಪೀಸ್. ಇದಕ್ಕೂ ಕೂಡ ನಾನು ಪೇ ಮಾಡಿರೋದು. ತುಂಬಾ ಚೆನ್ನಾಗಿದೆ, ನೀವು ನೋಡ್ತಾ ಇರ್ಬೋದು ಎಷ್ಟಿದೆ ಅಂತ ಕ್ವಾಲಿಟಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಇದು ಕೂಡ ಬ್ರಾಸ್ ಐಟಮ್ ಏನೇ. ನನ್ನ ಹತ್ರ ಮುಂಚೆನೆ ಒಂದು ಅಗರಬತ್ತಿ ಸ್ಟ್ಯಾಂಡ್ ಇತ್ತು, ಬಟ್ ಅದು ಸ್ಪಿಲ್ ಆಗ್ತಾ ಇತ್ತು, ಹೊರಗಡೆ ಎಲ್ಲ ಪೌಡರ್ ಉದುರ್ತಾ ಇತ್ತು. ಅದಕ್ಕೋಸ್ಕರ ಇದನ್ನ ಆರ್ಡರ್ ಮಾಡಿದೆ. ಇದು ತುಂಬಾ ಚೆನ್ನಾಗಿದೆ, ನನಗೆ ಕ್ವಾಲಿಟಿ ತುಂಬಾ ಇಷ್ಟ ಆಯ್ತು. ಲಿಂಕ್ ಬೇಕಿದ್ರೆ ಕಮೆಂಟ್ ಮಾಡಿ ಕಳಿಸ್ತೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಅಮ್ಮನವರಿಗೆ ಸುಗಂಧ ಭರಿತವಾದಂತಹ ಪೌಡರ್ಗಳನ್ನ ಆರ್ಡರ್ ಮಾಡಿದೆ. ಇದರಲ್ಲಿ ಜವಾದಿ ಪೌಡರ್, ಪಚ್ಚಕರ್ಪೂರ, ಕಸ್ತೂರಿ, ಪೊನಗು, ಅಗ್ರಜ ಎಲ್ಲ ಇತ್ತು. ಇದು ಕೂಡ ತುಂಬಾ ಚೆನ್ನಾಗಿದೆ. ಅರೌಂಡ್ 103 ಏನೋ ಪೇ ಮಾಡಿದ್ದೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಇದು ಕೂಡ ಬ್ರಾಸ್ ಐಟಮ್. ಲಕ್ಷ್ಮಿ ಕಾಸುಗಳನ್ನ ಆರ್ಡರ್ ಮಾಡಿದ್ದೆ. ಮುಂದೆ ಅಮ್ಮನವ್ರದ್ದು ಮುಖ ಪದ್ಮ ಇದೆ, ಮತ್ತೆ ಹಿಂದೆ ಅಮ್ಮನವ್ರದ್ದು ಶ್ರೀಯಂತ್ರ ಇದೆ. ತುಂಬಾ ಚೆನ್ನಾಗಿದೆ. ಕ್ವಾಂಟಿಟಿ ಬಂದು 11 ಇದೆ. ನೆಕ್ಸ್ಟ್ 12 ಡಜನ್ ಬಳೆಗಳನ್ನ, ಹಸಿರು ಬಳೆಗಳನ್ನ ಆರ್ಡರ್ ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿದೆ. ಟೋಟಲ್ 144 ಇದೆ. ಇದಕ್ಕೆ ನಾನು ಪೇ ಮಾಡಿದ್ದು 250 ರುಪೀಸ್ ಅಷ್ಟೇನೆ. ಈ ಎಲ್ಲ ಪ್ರಾಡಕ್ಟ್ಗಳದ್ದು ಲಿಂಕ್ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ. ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.